ಸೈಲೆನ್ಸ್ ಸರ್. ನಮ್ಮದು ಫಿಲ್ಮ್ ಇವತ್ತು ರಿಲೀಸ್ ಆಯಿತು. ನಾವು ಫಸ್ಟ್ ಶೋ ಇಲ್ಲಿ ವಿರಾಜ್ ಹಾಲಲ್ಲಿ ಬಂದು ನೋಡಿದ್ದೀವಿ. ತುಂಬ ಇಷ್ಟ ಆಯಿತು, ಅವ್ರಿಗೂ ತುಂಬ ಇಷ್ಟ ಆಯಿತು. ಎಲ್ಲ ಕತೆ, ಸ್ಟೋರಿ ಮತ್ತು ರೆಸ್ಪಾನ್ಸ್ ನಮಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಒಳ್ಳೆಯ ನರಸೀಪುರದಲ್ಲಿ ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್ ಇದ್ದಾರೆ, ಅವರಿಗೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲರೂ ಕನ್ನಡಿಗರು ಎಲ್ಲರೂ ನಮ್ಮ ಮೂವಿ ನೋಡಿ ನಮಗೆ ಹರಿಸಬೇಕು, ನಮಗೆ ಗುಡ್ ಲಕ್ ಕೇಳಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬನ್ನಿ. ಕಳೆದೂರ ಕಣ್ಮಣಿ ಕರ್ನಾಟಕ ಜನರಿಗೆ ಒಂದು ಮಹಾನದ ಚಿತ್ರ. ಈ ಚಿತ್ರದಲ್ಲಿ ಕರ್ನಾಟಕದ ಒಂದು ಪ್ರಕೃತಿ ಏನಿದೆ, ನಮ್ಮ ದಕ್ಷಿಣ ಕನ್ನಡ ಮಂಗಳೂರು ಈ ಕಡೆ ಒಂದು ಪ್ರಕೃತಿ ಸೌಂದರ್ಯ ಹಾಗೂ ಅದು ತಕ್ಕಾಗಿ ಚಿತ್ರಕಥೆ ರಾಮಪ್ರಸನ್ನ ಅವರು ಮುನ್ಸೂರು ಭಾಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಅದ್ರ ಸಾರಥಿ ವಹಿಸಿರೋರು ನಮ್ಮ ಶೈಲೇಶ್ ಪೂಜಾರಿಯವರು, ಬಸವರಾಜ್ ಗುಟ್ಟಿಯವರು, RM ಪ್ರೊಡಕ್ಷನ್ಸ್ ಅಂತ. ಚಿತ್ರ ಉತ್ತಮವಾಗಿ ಕೂಡ ಬಂದಿದೆ. ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಲಿ ಅಂತ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊತೀವಿ. ಯಾಕಂದರೆ ಒಂದು ಉತ್ತಮ ಸಿನಿಮಾನ ನೀವು ಯಾವತ್ತು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಮತ್ತಷ್ಟು ಸಿನಿಮಾ ಮಾಡೋಕ್ಕೆ ಉತ್ಸಾಹ ಬರುತ್ತೆ. ದಯವಿಟ್ಟು ನೀವು ಈ ಸಿನಿಮಾ ನೋಡಿ ಅವರಿಗೆ ಒಂದು ನಿಮ್ಮ ಅಭಿಪ್ರಾಯ ಹಾಗೂ ಪ್ರೋತ್ಸಾಹ ಕೊಟ್ಟು ಆ ಚಿತ್ರದ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ. ಮತ್ತೆ ಮೈಸೂರು ಹೋಗೋದಿದೆ, ನಂದೇನಾಗಿದ್ರೆ ಮುಗಿಸ್ಬಿಡಿ, ಬೇಜಾರು ಮಾಡ್ಕೊಂಡು ಓಡೋದ ಓಡ್ಲಾ ನಾನು ತುಂಬ ಖುಷಿಯಾಗಿದೆ. ಫಿಲ್ಮ್ ಎಮೋಷ್ನಲ್, ಫೈಟಿಂಗ್ ಮತ್ತು ಕೆಲವೊಬ್ಬರ ಮಾತುಗಳು, ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಥ ಮಾತುಗಳು, ಒಂದೊಂದು ಸನ್ನಿವೇಶಗಳು ತುಂಬ ಚೆನ್ನಾಗಿ ಬಂದಿದೆ. ನಾಯಕರಾಗಿ ಅರ್ಜುನ್ ನಗರ್ಕರ್ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಒಬ್ಬ ಉತ್ತಮ ನಾಯಕ ನಟನಾಗಿ ಒಂದು ಈ ಸಿನಿಮಾ ಪರದೆಯ ಮೇಲೆ ಬಂದಿರೋದು ನಮ್ಮ ಎಲ್ಲರ ಆತ್ಮೀಯತೆಯ ಒಂದು ಖುಷಿಯನ್ನು ಕೊಡ್ತಾ ಇದೆ ನಮಗೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಹೇಳ್ಕೋಬೋದು. ಈ ಫಿಲಿಮಲ್ಲಿ ಸ್ಪೆಷಲಾಗಿ ಏನು ಇಷ್ಟ ಆಯಿತು? ಕೊನೆಯಲ್ಲಿ ಒಂದು ಎಮೋಷ್ನಲ್ ಫೀಲಿಂಗ್ ಇದೆ, ಬಟ್ ಅದನ್ನು ತುಂಬ ಆಳವಾಗಿ ಡೀಪಾಗಿ ತಗೊಂಡಾಗ ಪ್ರೀತಿಯ ಒಂದು ಪ್ರಾಮುಖ್ಯತೆ, ಸಂಭಾಷಣೆ ಆಗಲಿ, ಒಂದು ಆ್ಯಕ್ಟಿಂಗ್ ಆಗಲಿ, ಅನುಭವ, ರಿಯಲಿ ಎಕ್ಸೈಟ್ಮೆಂಟ್. ಇವತ್ತಿನ ಒಂದು ಪ್ರಪಂಚದಲ್ಲಿ ಪ್ರೀತಿ ಅಂದರೆ ಏನು ಅಂತ ತೋರಿಸ್ಲಿಕ್ಕೆ ರಿಯಲ್ ಪ್ರೀತಿ ಏನು ಅಂತ ತೋರಿಸಿದ್ದೀರ ಸಿನಿಮಾದಲ್ಲಿ. ನಿಜಕ್ಕೂ ಅದನ್ನು ಅನುಭವಿಸಿದವರಿಗೆ ಅನುಭವ ತುಂಬ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ. ಪ್ರೀತಿ ಕಡೆಗೆ ತಂದೆ ತಾಯಿಯ ಒಂದು ಕಾಳಜಿ, ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಅತ್ಯುತ್ತಮವಾಗಿ ಬಂದಿದೆ. ಸಿನಿಮಾ ಇದನ್ನು ಎಷ್ಟೊತ್ರಿ ಕಣ್ಣಲ್ಲಿ ನೀರು ಎಷ್ಟು ಕಣ್ಣಲ್ಲಿ ನೀರು ಅಂದ್ಕೊಂಡೇ ಇಲ್ಲಾಗಿದೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ. ಯಾಕಂದ್ರೆ ತುಂಬ ಖುಷಿಯಾಗಿ ಬಂದಿದ್ದೀನಿ ನಾನು ಹಾರಾಡ್ಕೊಂತ. ಎಮೋಷ್ನಲ್ ಲಾಸ್ಟಿಗೆ ಆಯ್ತು ರಿಯಲಿ ನನಗೆ ನಮ್ಮ ಪಕ್ಕಕ್ಕಿದ್ದವ್ರು ಸಮಾಧಾನ ಮಾಡಿದ್ದಾರೆ. ಅದನ್ನು ಎಮೋಷ್ನಲ್ ಫೀಲ್ ನನಗೆ ತುಂಬ ಖುಷಿಯಾಗಿದೆ. ಇದೇ ಥರ ನಿಮ್ಮ ಎಲ್ಲ ಸಿನಿಮಾ ಫೀಲ್ಡ್ ಏನು ಕನ್ನಡ ಚಿತ್ರರಂಗ ಒಂದು ಒಳ್ಳೆಯ ಒಂದು ದಾರಿಯಲ್ಲಿ ಚೆಂದವಾಗಿ ಸಾಗಬೇಕು ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ತಂಡಕ್ಕೆಲ್ಲ ಶುಭವಾಗಲಿ. ಈ ಸಿನಿಮಾ ಇನ್ನೂ ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಾವು ಮೈಸೂರು ಹೋಗೋದು. ಹೇಳಿ ಸರ್, ನೀವು ಒಬ್ಬರು ಡೈರೆಕ್ಟ್ರಾಗಿ ಏನು ಹೇಳ್ತೀರಿ ಈ ಫಿಲ್ಮ್ ಬಗ್ಗೆ? ನಾನು ಆ್ಯಕ್ಚುಲಿ ಡೈರೆಕ್ಟ್ರಾಗಿ ಬಂದಿಲ್ಲ, ಒಬ್ಬ ಪ್ರೇಕ್ಷಕನಾಗಿ ಬಂದಿದ್ದೆ. ನಾನು ಒಬ್ಬ ಪ್ರೇಮಿಯಾಗಿ ನೋಡಿದೆ. ಇದು ನಿಜವಾದ ಪ್ರೇಮಿಗಳು ಚಿತ್ರ, ಇದು ನಿಜವಾದ ಒಂದು ಕೌಟುಂಬಿಕ ಚಿತ್ರ, ಒಂದು ಕುಟುಂಬದ ಚಿತ್ರ. ದಯಮಾಡಿ ಕನ್ನಡ ಚಿತ್ರರಂಗ ನಿರ್ದೇಶಕರಿಗೆ ಸಹಾಯ ಮಾಡಿ, ಸಹಕರಿಸಿ ಇದು ಉತ್ತಮ ಚಿತ್ರ ಆಗುತ್ತೆ ಅಂತ ಅಭಿಲಾಷೆ ಇಟ್ಕೊಂಡಿದ್ದೀನಿ. ನಾನೇ ಕ್ಲೈಮ್ಯಾಕ್ಸ್ ಬಂದು ನಾನೇ ಚಿತ್ರಕಥೆ ಬಂದಿದ್ದು ಸಹ ಆ ಒಂದು 20 ನಿಮಿಷ ನನ್ನ ಕಣ್ಣಲ್ಲಿ ಫುಲ್ ಸ್ಟಾಪ್ ಇಡಲಿಕ್ಕಾಗಿಲ್ಲ. ಆ ಕಣ್ಣೀರ ಧಾರೆ, ಜಲಧಾರೆ ಏನಿದೆ ಅದು ಬಂದ್ಬಿಡ್ತು. ಸ್ನೇಹಿತರು ತಡೆಗಟ್ಟರು, ಅದು ಹೇಳೋಕ್ಕಾಗಲ್ಲ. ಅದು ನಾನು ಹೇಳಿದ್ರೆ ನನ್ನದು ಎಷ್ಟೇ ಅದ್ಭುತವಾದ ಮಾತಾಡಿದ್ರು ಕೂಡ ಅವ್ನ ಚಿತ್ರ ಅವ್ನು ಮಾತಾಡ್ಕತ್ತೇನೆ ಅಂತ ಹೇಳ್ತಾನೆ. ಬಟ್ ಮಾತು ಬೇಡ, ಇಲ್ಲಿ ಸಿನಿಮಾ ಮಾಡಿ ನನ್ನ 2 ಕಣ್ಮಣಿಗಳು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಾನೇನು ಚಿತ್ರಕಥೆ ಮಾಡಿದೆ ಅಷ್ಟು ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಸಂಗೀತ ಏನು ಆ ಪ್ರಯಾಣ ಬಳಸ್ಕೊಂಡೆ ಅದಕ್ಕೊಂದು ಮುನ್ನುಡಿ ಹಾದಿಯಾಗಿದೆ. ತುಂಬ ಬ್ಯೂಟಿಫುಲ್ಲಾಗಿ ನನ್ನ ಕಲಾವಿದರು ಮಾಡ್ಕೊಟ್ಟಿದ್ದಾರೆ.
ಈ ಸಿನಿಮಾ ಯಶಸ್ವಿಯಾಗಲಿ ಅನ್ನೋದು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ತುಂಬ ಸಾಕಷ್ಟು ವರ್ಷ ನಾನು ಪ್ರೇಕ್ಷಕನಾಗಿ ಕೇಳೋದ್ರಿಂದ ಸಾಕಷ್ಟು ವರ್ಷ ಈ ಥರ ಸಿನಿಮಾ ಬಂದಿಲ್ಲ. ಈ ಥರ ಒಂದು ಬಿಗ್ ಲವ್ ಸ್ಟೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಂದಿಲ್ಲ. ಒಳ್ಳೆ ಪ್ರೇಮಿಗಳಾದರೂ ಬಂದು ನೋಡ್ತಾರೆ ಸಿನಿಮಾ, ಕೆಟ್ಟ ಪ್ರೇಮಿಗಳಾದರೂ ಬಂದು ನೋಡ್ಬೋದು ಸಿನಿಮಾ. ಯಾಕೆ ಅಂದರೆ ಕಡಲೂರ ಕಣ್ಮಣಿ ಅಂತಂದರೆ ಆ ಊರು ಮತ್ತು ಕಣ್ಮಣಿ ಇರೋ ಅಂತರ ಮತ್ತು ಮಧ್ಯಾಂತರ ನಂತರ ಅಂತರ ಎಲ್ಲವೂ ಇರೋದು. ಹಾಗಾಗಿ ಸಿನಿಮಾ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಂಬ್ತೀನಿ. ಕೊನೆಯದಾಗಿ ಏನಂದರೆ ನಿರ್ದೇಶಕನ ಮೇಲೆ ಎಷ್ಟು ಭರವಸೆ ಇಟ್ಟು ನಂಬ್ತಾರೋ ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಬರೋದು. ಮೊದಲೇ ಕತೆ ಚಿತ್ರಕಥೆನ ನಂಬಿ ನೀವು ಬಂಡವಾಳ ಹೂಡಾದ್ಮೇಲೆ ಆ ನಂಬಿಕೆ ಕೊನೆ ತನಕ ಇರ್ತದೆ. ಆ ನಂಬಿಕೆನ ಕೊನೆ ತನಕ ಉಳಿಸ್ಕೊಂಡಿದ್ದೀವಿ. ನಿರ್ಮಾಪಕರು ಕೂಡ ಅದೇ ನಂಬಿಕೆ ನನ್ನ ಮೇಲೆ ಇಟ್ಟಿದ್ದಾರೆ. ಸೊ ಚಿತ್ರಕಥೆ ಮೂಲಕ ಅದನ್ನು ಕೊಟ್ಟಿದ್ದೀನಿ. ಎಲ್ಲ ನಿರ್ಮಾಪಕರುಗಳಿಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಒಬ್ಬ ನಿರ್ದೇಶಕನ ನಂಬಿ ಆಲ್ಗಾದ್ರೂ ಹಾಕು ನೀಲ್ಗಾದ್ರೂ ಹಾಕು ಅನ್ನೋ ಥರ ಒಂದು ನಂಬಿಕೆ ಇಟ್ಟರೆ ಈ ಥರ ಒಂದು ಸಿನಿಮಾ. ಹಾಗಾಗಿ ಕತೆ ಚಿತ್ರಕಥೆಗೆ ಮತ್ತು ಈ ನಿರ್ದೇಶನ ಕಾರ್ಯಕ್ರಮಕ್ಕೆ ಆ ನಿರ್ದೇಶಕ ಏನು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ, ನಿರ್ದೇಶಕ ಬ್ರಹ್ಮ ಅಂತ ಹೇಳಿ, ಆ ಬ್ರಹ್ಮನಿಗೆ ಒಬ್ಬ ನಿರ್ಮಾಪಕ ಏನೇ ದುಡ್ಡು ಹಾಕಿಡ್ರಿ, ಬಟ್ ಅವ್ರ ಕತೆ ನೋಡಿ ಹಾಕಿರ್ತಾರೆ. ಕಲಾವಿದರ ಮೇಲಾಗಲಿ ಇನ್ನೊಂದ್ರ ಮೇಲೆ ಯಾವುದೇ ಥರ ಭಿನ್ನಾಭಿಪ್ರಾಯ ಮಾಡಿಕೊಳ್ತಾನೆ ಇದ್ದರೆ ಈ ಥರ ಒಂದು ಸಿನಿಮಾ. ಹಾಡುಗಳಿಗೆ ಯಾವುದೇ ಥರ ಕಡಿವಾಣ ಇಲ್ಲದೇ ಚೆನ್ನಾಗಿ ಮಾಡುವಂತಂದರೆ ಈ ಥರ ಒಂದು ಸಿನಿಮಾ ಆಗುತ್ತೆ. ಅದೇ ಕಡಲೂರ ಕಣ್ಮಣಿ. ಇದೇ ರಾಮಪ್ರಸಾದ್. ಥ್ಯಾಂಕ್ ಯು. ಬನ್ನಿ. ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಇವತ್ತು. ಯಾಕೆಂತಂದರೆ ಕಡಲೂರ ಕಣ್ಮಣಿ ಅಂತಂದರೆ ಕಡಲಲ್ಲಿ ಒಂದು ವಜ್ರ ಅಂತ ಏನೋ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಕ್ಕೆ ಡೈರೆಕ್ಟ್ರಿಗೆ ತುಂಬ ಖುಷಿಯಾಗಿ ನಾವು ಥ್ಯಾಂಕ್ಸ್ ಕೇಳಲೇಬೇಕು. ಯಾಕೆಂದರೆ ಕೊನೆ ಕ್ಲೈಮ್ಯಾಕ್ಸ್ ಹೇಗಿದೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ಕಣ್ಣೀರೇ ಹರಿಬೇಕು ಆ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲೂ ಒಂದು ಮನವೇ ಸಾಂಗ್ಸ್ ಇರ್ಬೋದು, ನಿನ್ನ ಕಣ್ಗಳ ಸಾಂಗ್ ಇರ್ಬೋದು, ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಏನು ಮ್ಯೂಸಿಕ್ ಬರುತ್ತೆ ತುಂಬಾ ವೈಬ್ರೇಷನ್ ಬರುತ್ತೆ ಸಿನಿಮಾದ ನೋಡ್ತಾ ಇದ್ದರೆ. ತುಂಬ ಚೆನ್ನಾಗಿದೆ. ಡೈರೆಕ್ಟ್ರಿಗೆ ಮತ್ತು ಕೆಲಸ ಮಾಡಿದಂಥ ಎಲ್ಲರೂ ಕೂಡ, ಮತ್ತು ಎಕ್ಸ್ಪೆಷಲಿ ಅರ್ಜುನ್ ನಗರ್ಕರ್ ಅವ್ರಿಗೆ, ಹೀರೋಯಿನ್ ಅವ್ರಿಗೂ ಕೂಡ ಒಂದು ಶುಭಾಶಯನ ಕೊಡ್ತಾ ನನ್ನ ಮಾತನ್ನ ಮುಗಿಸಿದ್ರಿ. ಒಳ್ಳೆಯದಾಗಲಿ ಈ ಸಿನಿಮಾಕ್ಕೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿನ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಲ್ಲ. ಫಸ್ಟ್ ಆಫ್ ಆಲ್ ಫುಲ್ ಸೈಲೆಂಟ್ ಆಗಿದ್ದೀನಿ. ಬಿಕಾಸ್ ಇದು ನನ್ನ ಮೊದಲ ಚಿತ್ರ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪುಟ್ಟ ತಂಡದಿಂದ ಈ ಚಿತ್ರ ಹೊರಗಡೆ ಬಂದಿದೆ. ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಜೊತೆಗೆ ಚಿತ್ರ ನಿರ್ದೇಶಕರು ರಾಮಪ್ರಸನ್ನ ಸರ್ ಚಿತ್ರನ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನಂಗೆ ಗೊತ್ತಿರಲಿಲ್ಲ, ನಾನು ಇವಾಗ ನೋಡಿದಾಗೆ ಗೊತ್ತಾಗಿರೋದು. ನನಗೂ ತುಂಬ ಭಾವುಕನಾದೆ ನಾನು ಚಿತ್ರ ನೋಡಿ. ಸಾಂಗ್ ಇರ್ಬೋದು, BGM ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ನಮ್ಮ ನಿರ್ಮಾಪಕರು ನಮ್ಮ ಶೈಲೇಶ್ ಸರ್ ಇರ್ಬೋದು, ಬಸವರಾಜ್ ಸರ್ ಇರ್ಬೋದು, ವಿನೋದ್ ಬ್ರದರ್, ಜೊತೆಗೆ ಮಹೇಶ್ ಅವರು, ಹಾಗೆ ನಮ್ಮ ರಾಮಪ್ರಸನ್ನ ಸರ್ ಡೈರೆಕ್ಟರ್, ಇವರೆಲ್ಲ ಸೇರಿ ಒಟ್ಟಿಗೆ ನಿಂತಿದ್ದಕ್ಕೆ ಈ ಸಿನಿಮಾ ಸ್ಟಾರ್ಟಿಂದ ಕೊನೆ ತನಕನೂ ಇಲ್ಲಿ ತನಕ ಬಂದು ಮುಟ್ಟಿದೆ. ರಿಲೀಸ್ ತನಕ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ರಿಲೀಸ್ ಮಾಡಿರುವಂಥ ಸಿನಿಮಾ ಇದು. ನೀವೆಲ್ಲರೂ ಬಂದು ಸಿನಿಮಾನ ನೋಡಿ ನಮ್ಮನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಿಮ್ಮ ಪ್ರೋತ್ಸಾಹನೇ ನಮ್ಮಂಥ ಕಲಾವಿದರಿಗಿರ್ಬೋದು, ನಮ್ಮ ಪುಟ್ಟ ಚಿತ್ರತಂಡಕ್ಕಿರ್ಬೋದು ಮುಂದೊಂದು ಸಿನಿಮಾ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಈ ಪಾತ್ರಕ್ಕೆ ತಯಾರಿ ಹೇಗೆ ಮಾಡಿದ್ರೆ, ಯಾವ ರೀತಿ ಅಂದ್ಕೊಂಡಿದ್ರಿ? ಲೈಕ್ ರಾಮ್ ಸರ್ ನನ್ನ ಫಸ್ಟ್ ಮೀಟ್ ಮಾಡಿದಾಗ, ಜೊತೆಗೆ ಶೈಲೇಶ್ ಸರ್ ಕೂಡ ಇದೆ ಪ್ರೊಡ್ಯೂಸರ್, ಅವ್ರು ನನ್ನ ನೋಡಿ ಇಲ್ಲ ಈ ಪಾತ್ರ ನೀನೇ ಮಾಡಬೇಕು ಅಂತ ನನಗೆ ಹೇಳಿದ್ರು. ಸೊ ಅದು ಹೇಳಿದಾಗ ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಒಂಥರ ವಿಭಿನ್ನವಾಗಿದೆ ಅಂತಲೂ ಅನ್ನಿಸ್ತು ಕತೆ. ಅದು ಪ್ರೇಮಕ್ಕೆ ಸಂಬಂಧಪಟ್ಟಿದ್ದ ಕತೆ ಆಗಿರೋದ್ರಿಂದ ನಂಗೆ ಸ್ವಲ್ಪ ಇಷ್ಟ. ಲೈಕ್ ನನ್ನ ಬಗ್ಗೆ ನಾವು ಹೊಗಳ್ಕೋಬಾರ್ದು. ನನಗೆ ಈ ಚಾಕ್ಲೇಟ್ ಬಾಯ್ ಅಥವಾ ಬಬ್ಲಿ ಕ್ಯಾರೆಕ್ಟರ್ಸ್ ಈ ಥರ ಸ್ವಲ್ಪ ನನಗೆ ಇಷ್ಟಪಡ್ತೀನಿ. ಸೊ ಪಾತ್ರ ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ಒಪ್ಕೊಂಡೆ. ಸೊ ಅದಕ್ಕೆ ತಕ್ಕಂತೆ ಸ್ಟೆಪ್ ಬೈ ಸ್ಟೆಪ್ ತಯಾರಿ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲೆಲ್ಲಿ ರಿಲೀಸ್ ಆಗಿದೆ ಫಿಲಿಮ್? ರಿಲೀಸ್ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಆಗಿದೆ. ಪೂರ್ತಿ ಅಂದರೆ ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಥಿಯೇಟರ್ ಸಿಗ್ತಾ ಇದೆಯೋ ಎಲ್ಲ ಕಡೆಗೂ ನಾವು ಅದನ್ನು ರಿಲೀಸ್ ಮಾಡ್ತಾ ಇದ್ದೀವಿ.
ಬಿಕಾಸ್ ನಮ್ಮ ಸಿನಿಮಾಗಳ ಜೊತೆಗೆ ಇನ್ನೂ ಹಲವು ಸಿನಿಮಾಗಳು ಇವತ್ತು ರಿಲೀಸ್ ಆಗ್ತಾ ಇದೆ, ತೆರೆಗೆ ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಕಡೆ ಸಾಧ್ಯವಾದಷ್ಟು ಚಿತ್ರಮಂದಿರಕ್ಕೆ ನಾವು ಭೇಟಿಯಾಗಿ ನಮಗೆ ಸ್ಕ್ರೀನಿಂಗ್ ಸಿಕ್ಕಿದೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಎಮೋಷ್ನಲ್ ಆಯಿತು. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ ಕಡಲೂರ ಕಣ್ಮಣಿ. ಹೊರಗೆ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಕೃಷ್ಣ ಮಾತಾಡ್ತೀನಿ. ನಾನು ಚಿಕ್ಕ ಕಲಾವಿದ. ನಾನು ಇವತ್ತು ಈ ಸಿನಿಮಾ ನೋಡಲಿಕ್ಕೆ ಬಂದಿದ್ದೆ. ಈ ಸಿನಿಮಾ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಾನು ಸಿನಿಮಾದೊಳಗೆ ಫುಲ್ ಇನ್ವಾಲ್ವ್ ಆಗಿದ್ದೆ. ಕಡಲೂರ ಕಣ್ಮಣಿ ಅನ್ನೋ ಹೆಸರಿಗೆ ತಕ್ಕವಾಗಿದೆ ಈ ಸಿನಿಮಾ. ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭಾಗದಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಡೈರೆಕ್ಷನ್ ಸರ್ ಬಗ್ಗೆ ಹೇಳಲೇಬೇಕು. ಅವರು ಡೈರೆಕ್ಷನ್ ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರೆ ನನಗೆ ಆ್ಯಕ್ಚುಲಿ ನಿನ್ನೆ ಗೊತ್ತಾಗಿದೆ. ಮ್ಯೂಸಿಕ್ ಡೈರೆಕ್ಷನ್ ನೋಡಿ ತುಂಬ ಖುಷಿ ಆಯಿತು. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಅಲ್ಟಿಮೇಟ್ ಸೂಪರಾಗಿ ಮಾಡಿದ್ದಾರೆ. ಅವ್ರಿಬ್ಬರದ್ದು ನಾನು ಅಪ್ಲೋಡ್ ಮಾಡ್ತೀನಿ. ನಮಸ್ಕಾರ ಎಲ್ಲರೂ. ರಂಗರ ಪಾಟೀಲ್ ಮಾತಾಡ್ತೀನಿ. ಸೊ ಅರ್ಜುನ್ ನಾನು ಕೇಳಿ ಮಾತಾಡಿ ಸರ್. ಸೊ ನಾನು ಇದೇ ಥರ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಅರ್ಜುನ್ ಪರಿಚಯ ಆದ. ಸೊ ಅರ್ಜುನ್ ಒಂದು ನಟನಾಗಿ ನೋಡೋಣ ಪ್ರಯತ್ನ ಮಾಡ್ತಾ ಇದ್ದೆ, ಬಟ್ ಗೆಳೆಯ ಬರ್ತಾ ಇದ್ದ ಅಲ್ಲಿ. ಸೊ ಗೆಳೆಯನ ಪಕ್ಕಕ್ಕಿಟ್ಟು ಒಂದು ನಟನಾಗಿ ನೋಡಿದೆ. ಸೊ ನಟನಾಗಿ ಅವನು ಎಫರ್ಟ್ಸ್ ನೋಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಇಂಥ ಚಿಲ್ಡ್ ಆಗಿರೋ ವೆದರಲ್ಲಿ ಇಂಥ ಕಡಲೂರು ಕಣ್ಮಣಿ ಅಂತ ಸಿನಿಮಾ ನೋಡಿ ಬಂದು ಒಳಗಡೆ ಸಿನಿಮಾ ಹಾಲಲ್ಲಿ ಈಸಿಯಾಗಿತ್ತು. ಅಲ್ಲೇ ಆ ಜಾಗದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಥರ ಅನುಭವ ಆಯಿತು. ಸೊ ಈ ಸಿನಿಮಾ ನೋಡ್ತಾ ಒಂದು ಟು ಬಿ ಫ್ರ್ಯಾಂಕ್ ಒಪಿನಿಯನ್ ಏನು ಬಂತು ಅಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸಲ್ಲೂ ಕ್ಯಾಮ್ರಾ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ಸ್ ಆಗಿರ್ಬೋದು, ಆಮೇಲೆ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅಥವಾ ಡೈರೆಕ್ಷನ್ಸ್, ಸೊ ಕಂಪ್ಲೀಟಾಗಿ ಫುಲ್ ಫ್ಲೆಡ್ಜ್ ಆಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದಲ್ಲದೆ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಂತೂ ಬಂದಾಗ ಅಲ್ಲಿ ಕ್ಯಾಮ್ರಾ ಒಂದು ಮ್ಯೂಸಿಕಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ತುಂಬ ಆ್ಯಡೆಡ್ ಅಡ್ವಾಂಟೇಜ್ ಆಗಿದೆ. ಸೊ ಅದಲ್ಲದೇನು ಎಲ್ಲ ನಟರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದಲ್ಲದೆ ಹೀರೋಯಿನ್ ಆಗಿರ್ಬೋದು, ಆಮೇಲೆ ಹೀರೋ ಅರ್ಜುನ್ ಅಗರ್ಕರ್. ಸೊ ನೋಡ್ತಾ ಇದ್ದೆ, ಅವರು ಅರ್ಜುನ್ ನಾಯಕ ನಟ ಅವರು ಫ್ಯಾಮಿಲಿಯಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ನೋಡೋ ಸೌಭಾಗ್ಯ ಇತ್ತು. ಸೊ ನೋಡ್ತಾ ಇದ್ದೆ, ಪಾಪ ಅವ್ರ ಅಕ್ಕನೂ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಅಂತೂ ನೋಡಿ ಗೊಡೋ ಅಂತ ಆಡ್ತಾ ಇದ್ರು. ಅವರು ತಡೆಯೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಒಂದಿಗೇನೆಂದರೆ ಪ್ರತಿ ಸಲ ಇದೇ ಥರ ಹೇಳ್ತಾ ಇರ್ತೀವಿ. ಸೊ ಸಿನಿಮಾನ ಬಂದು ನೋಡಿ ಅಂತ. ಸೊ ಸಿನಿಮಾ ನೋಡಿದ್ದೀವಿ ನಾವು. ಸೊ ಅಭಿಪ್ರಾಯ ನಿಮಗೆ ಗೊತ್ತು. ಸೊ ಆದಷ್ಟು ಜನಗಳು ಒಂದು ವೆದರಲ್ಲಿ ಒಂದು ನೋಡಬೇಕಾದಂಥ ಸಿನಿಮಾ ಇದು. ಬಂದು ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು. ನೋಡೋಂಥದ್ದು ಭಾಳ ತುಂಬ ದುಃಖದ ಉಂಟು. ತುಂಬ ನೋಡ್ಲಿಕ್ಕೆ ಚೆನ್ನಾಗುಂಟು. ಎಲ್ಲರೂ ನೋಡಬೇಕು. ಜನ ಎಲ್ಲ ಜಾಸ್ತಿ ನೋಡಬೇಕು ಅಂತ ನಮ್ಮದು ಇಷ್ಟ. ಮಗನ ಆ್ಯಕ್ಟಿಂಗ್ ನೋಡಿ ಏನು ಅನಿಸ್ತಮ್ಮ? ಚೆನ್ನಾಗುಂಟು, ಭಾಳ ಚೆನ್ನಾಗಿ ಬಂದಿದೆ. ಅಳುವೇ ಉಂಟು, ಅಳ್ತಾನೆ ಇದ್ವಿ ನೋಡ್ತಾ ಇದ್ದೀವಿ. ಅಷ್ಟು ತುಂಬ ಚೆನ್ನಾಗುತ್ತೆ. ಸರಿ. ಕುಟುಂಬ ಎಲ್ಲ ಕುಟುಂಬ ಸಮೇತ ನೋಡೋಂಥ ಪಿಕ್ಚರ್ ಇದೆ. ಎಲ್ಲ ಫ್ಯಾಮಿಲಿ ನೋಡಬೇಕು. ಚೆನ್ನಾಗಿದೆ. ನಮ್ಗೆ ಭಾಳ ಇಷ್ಟ ಆಯಿತು. ನಾವು ಸಿರ್ಸಿಂದ ಬಂದುಬಿಟ್ಟಿವಿ ನೋಡಬೇಕು. ಯಾಕಂದರೆ ಊರಿಂದ ಬಂದಿದ್ದೀವಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ, DSK ಸಿನಿಮಾಸ್ ಸಂಸ್ಥೆಯಿಂದ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಕಡಲೂರ ಕಣ್ಮಣಿ ಅಂತ ಒಂದು ಹೊಸ ಕನ್ನಡ ಚಲನಚಿತ್ರನ ಅಕ್ರಾಸ್ ಕರ್ನಾಟಕ ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಒಂದು ಹೆಚ್ಚು ಕಡಿಮೆ 50 ಸೆಂಟರ್ಸ್ಗಳಲ್ಲಿ ಇವತ್ತು ರಿಲೀಸ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇನ್ನೊಂದು 8 ಸೆಂಟರ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸಿನಿಮಾದಲ್ಲಿ ಒಳ್ಳೆ ಸಾಂಗ್ಗಳಿದೆ, ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಕಥೆನ ಇಟ್ಕೊಂಡು ಈ ಸಬ್ಜೆಕ್ಟನ್ನು ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಫಸ್ಟ್ ಲೆವೆಲ್ ಫೀಡ್ಬ್ಯಾಕ್ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ರಿಯಾಕ್ಷನ್ಸ್ ಕೊಟ್ಟಾಗ ಸಿನಿಮಾ ಆಗಿದೆ ಅಂತ ಕೇಳಿದಾಗ ಪರ್ಸ್ನಲಿ ನಾನು ಮಾತಾಡಿದ್ದೀನಿ ಕೆಲವರಿಗೆ, ಆಡಿಯನ್ಸ್ಗೆ. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಒಂದು ಒಳ್ಳೆ ಪ್ರಾಜೆಕ್ಟ್ಗಳನ್ನ ತೊಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯಲ್ಲಿ ಈಗಾಗಲೇ 5-6 ಸಿನಿಮಾಗಳನ್ನ ಮಾಡಿದ್ದೀವಿ. ಇನ್ನೂ 6 ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಸೊ ಅದಕ್ಕೆ ಒಂದು ಖುಷಿ ಆಗುತ್ತೆ. ನಮಗೆ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಏನೋ ಒಂದು ಕಾಂಬಿನೇಷನಲ್ಲಿ ಒಳ್ಳೆ ಸಕ್ಸಸ್ಫುಲ್ ರಿಲೀಸ್ಗಳು ಆಗ್ತಾಯಿದೆ. ಸೊ ಎಲ್ಲರೂ ಈ ಸಿನಿಮಾನ ಕಡಲೂರ ಕಣ್ಮಣಿಯನ್ನು ನೋಡಿ, ಥಿಯೇಟ್ರಲ್ಲಿ ನೋಡಿ, ಫೀಡ್ಬ್ಯಾಕ್ಗಳನ್ನ ಶೇರ್ ಮಾಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತು ಬಸವರಾಜ್ ಅಂತ. ನಮಸ್ಕಾರ ಎಲ್ಲರಿಗೂ. ನೀವು ತುಂಬ ಜನ ನೋಡಿದ್ರಿ ಈಗ ಕಡಲೂರ ಕಣ್ಮಣಿ. ತುಂಬ ಚೆನ್ನಾಗಾಗಿದೆ.
ಎಲ್ಲ ಫಿಲ್ಮಲ್ಲಿ ನಾನು ಕೇಳಿದ್ದು ಡೋಂಟ್ ಮಿಸ್ ದ ಬಿಗಿನಿಂಗ್ ಅಂತಾರೆ. ನಾನು ಹೇಳೋದು ಕ್ಲೈಮ್ಯಾಕ್ಸನ್ನ ಎಲ್ಲೂ ಮಿಸ್ ಮಾಡಬೇಡಿ. ಕ್ಲೈಮ್ಯಾಕ್ಸೇ ಈ ಪಿಕ್ಚರ್ ಹೈಲೈಟ್ಸ್ ಇದೆ, ಎಸ್ಪೆಷಲಿ ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಎಲ್ಲರೂ ಫೀಲ್ ಮಾಡ್ತೀರಾ, ಎಲ್ಲರೂ ನೋಡಿ ಆಶೀರ್ವದಿಸಿ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸರ್. ಮುಂದೆ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಕಣ್ಮಣಿ ಪಿಕ್ಚರ್ ನೋಡಿ ಭಾರಿ ಖುಷಿ ಆಯಿತು. ನಾವು ಸಿಕ್ಸಿಂದ ಬಂದೇವೆ. ಭಾರಿ ಮುಂದೆ ಒಳ್ಳೇದಾಗಲಿ, ಎಲ್ಲರೂ ನೋಡಬೇಕು, ಅವನಿಗೆ ಒಳ್ಳೇದಾಗಬೇಕು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಂದನಾ ಬೃಂದ. ಕಡಲೂರಿನ ಕಣ್ಮಣಿ ಇದೇನಿದೆ ವರ್ಡ್ ಅದೇ ಕನೆಕ್ಟ್ ಆಗುತ್ತೆ ಸಿನಿಮಾಗೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಕಣ್ಮಣಿ ಅನ್ನೋ ವರ್ಡ್ ಕನೆಕ್ಟ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ಇಲ್ಲೆಲ್ಲೂ ಹೊಸಬ್ರು ಸಿನಿಮಾ ಅಂದರೆ ಹೀರೋಯಿನ್ ಆಗಿರ್ಬೋದು, ಯಾವುದು ಹೊಸದು ಅಂತ ಏನು ಅಂದರೆ ಹೊಸಬ್ರು ಮಾಡ್ತಿದ್ದಾರೆ ಅಂತ ಏನೂ ಅನಿಸಿಲ್ಲ. ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಉಡುಪಿನಲ್ಲಿ ಶೂಟ್ ಮಾಡಿದ್ದಾರೆ, ಅಂದರೆ ಆ ಕಡೆ ಸೈಡ್ ತೆಗೆದಿರೋದು. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇ, ಹೊಸಬ್ರು ಸಿನಿಮಾನ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.